ನಮಸ್ಕಾರ. ನಾನು ಪ್ರೇಮಾನಂದ್ ಸಾವಂತ್. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೊಂದು ವಿಷಯವನ್ನು ತಂದಿದ್ದೇನೆ. ಗೃಹಲಕ್ಷ್ಮಿ ಈಗ ಎಲ್ಲರದು ಸುಮಾರು ಆಗ್ತಾ ಬಂದಿದೆ. ಯಾಕಂದರೆ ಏನೇನು ಹಿಂದ್ಗಡೆ ಏನು ಪ್ರಾಬ್ಲಮ್ ಇತ್ತು, ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾರ್ದು ಅಲ್ಲಿ ತಗೊಳ್ತಾ ಇಲ್ಲ, ನಂಬರ್ ಏನು ತಗೊಳ್ತಾ ಇಲ್ಲ. ಅವರು CDP ಆಫೀಸಿಗೆ ನೀವು ಮಾಹಿತಿಯನ್ನು ಕೊಡ್ರಿ, ಅವ್ರು ಮುಂದೆ ಕಳಿಸ್ತಾರೆ ಅಂಥೇಳಿ ಎಲ್ಲ ಹೇಳ್ತಾ ಇದ್ದೆ. ಆದರೆ ಈಗ ಸುಮಾರಷ್ಟು ಅರ್ಜಿಗಳೆಲ್ಲ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಈ ವಿಷಯವನ್ನು ತಂದಿದ್ದೇನೆ. ಸುಮಾರಷ್ಟು ಅದರಲ್ಲಿ ಏನನ್ನ ಅಂದರೆ ಪ್ರಾಬ್ಲಮ್ ಬರ್ತಾ ಇದೆ. ಯಜಮಾನಿ ತೋರಿಸ್ತಾ ಇಲ್ಲ ಅಂಥೇಳಿ ಬರ್ತಾ ಇದೆ. ಆವಾಗ ನೀವು ಮತ್ತೊಂದು ಸಲ KYC ಮಾಡಿಕೊಂಡ್ರೆ ಒಳ್ಳೆಯದು. ರೇಷನ್ ಅಂಗಡಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅವರಿಗೆ ಮತ್ತೊಂದು ಸಲ ನೀವು KYC ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ KYC ಮಾಡ್ಕೋಬೇಕು. ಎಲ್ಲರೂ ಒಟ್ಟಿಗೆ KYC ಮಾಡಿದ್ರೆ ಪಟ್ಟಕ್ಕಂತ ತಗೊಳ್ತಾ ಇದೆ ಅದು. ಅದಕ್ಕೋಸ್ಕರ ಮತ್ತೇನಾದರೂ ಒಬ್ಬೊಬ್ಬರದ್ದು ಈಗ ಯಜಮಾನಿ ಮೊದಲು ಯಾರು ಹೆಡ್ ಇದ್ರು ಅವರು ತೀರ್ಕೊಂಡಿರ್ತಾರೆ, ಮತ್ತೆ ಹಿಂದಿದ್ದವರು ಅವರು ಹೆಡ್ ಮಾಡಿರ್ತಾರೆ, ಅವ್ರದ್ದು ಕೂಡ ಓಲ್ಡ್ ಹೆಸರು ತೋರಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಮತ್ತೊಂದು ಸಲ ಆ ಥರ ಪ್ರಾಬ್ಲಮ್ ಬಂದರೆ ನೀವೀಗ ಗ್ರಾಮವನ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಗೊತ್ತಾಗ್ತದೆ. ಏನಾದ್ರು ಪ್ರಾಬ್ಲಮ್ ಬಂದರೆ ಒಂದೊಂದು-ಎರಡು ಸಲನೂ ಸುಮ್ಮನೆನೂ ಹಾಗೆ ಪ್ರಾಬ್ಲಮ್ ಬರ್ತದೆ. ಸರ್ವರ್ ಪ್ರಾಬ್ಲಮ್ ಇದ್ದಾವಾಗಲೂ ಹಂಗೆ ಪ್ರಾಬ್ಲಮ್ ಬರ್ತದೆ. ಮತ್ತೊಂದು-ಎರಡು ಸಲ ನೀವು ಟ್ರೈ ಮಾಡಿದರೆ ಆಗ್ಬೋದು. ಅದನ್ನು ಆಗಲಿಲ್ಲ ಅಂತಂದರೆ ನೀವು ಒಂದ್ಸಲ ರೇಷನ್ ಅಂಗಡಿ ಹೋಗಿ KYC ಮಾಡಿಕೊಂಡು ಮತ್ತೊಂದು ಸಲ ಅಪ್ಲೈ ಮಾಡಲಿಕ್ಕೆ ಹೋಗೋದು ಒಳ್ಳೆಯದು. ಒಬ್ಬರು ಏನು ಮಾಡಿದ್ದಾರೆ, ಹಿಂದೆ ಯಾರು ಯಜಮಾನಿ ಇದ್ದಾರೆ ಅವರಷ್ಟೇ KYC ಮಾಡ್ಕೊಂಡಿದ್ದಾರೆ. ಸುಮಾರಷ್ಟು APLಲ್ಲಿ ಹಾಗೆ ಮಾಡ್ಕೊಂಡಿದ್ದಾರೆ. ಆ ರೀತಿ ಆದರೆ ತಗೊಳ್ಳೋದಿಲ್ಲ. ನೀವು ಎಷ್ಟು ಜನ ಇದ್ದೀರಿ ರೇಷನ್ ಕಾರ್ಡಲ್ಲಿ ಅಷ್ಟು ಜನ ಕೂಡ ನೀವು KYC ಮಾಡಿಕೊಂಡ್ರೆ ಮಾತ್ರ ಅದು ಅಪ್ಲಿಕೇಶನ್ ತಗೊಳ್ತಾ ಇದೆ, ಇಲ್ಲಾಂದರೆ ತಗೊಳ್ತಾ ಇಲ್ಲ. KYC ನೀವು ದಯವಿಟ್ಟು ಮಾಡ್ಕೊಳ್ಳಿ. ಒಬ್ಬೊಬ್ರದ್ದು ಏನಾಗಿದೆ, ಹೆಸರು ತೆಗಿಲಿಕ್ಕೆ ಇನ್ನೂ ಅವಕಾಶ ಬಿಡಲಿಲ್ಲ. ಈಗ 2-3 ತಿಂಗಳಾಯಿತು ಹೆಸರು ತೆಗಿಯೋದು, ಹೆಸರು ಹಾಕೋದು ಎಲ್ಲ ತಿದ್ದುಪಡಿ ಎಲ್ಲ ಬಂದ್ ಮಾಡಿದ್ದಾರೆ ರೇಷನ್ ಕಾರ್ಡ್ದು. ಅದಕ್ಕೋಸ್ಕರ ಅದರಲ್ಲಿ ಒಬ್ಬೊಬ್ರದ್ದು ಹೆಸರು ತೆಗಿಯೋದು ಬಾಕಿ ಇದೆ. ಅಂಥದ್ದು ಕೂಡ ಅದು ಸದ್ಯ ಮಟ್ಟಿಗೆ ಗೃಹಲಕ್ಷ್ಮಿ ಹೋಗೋದು ಡೌಟ್ ಅಂತ ಹೇಳ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿರಿ. ಆ ಥರ ಏನು ಪ್ರಾಬ್ಲಮ್ ಬಂದರೆ ಈಗ ಅಮಾಯಿಂಟ್ಮೆಂಟ್ ಬಿಟ್ಟವಾಗ, ರೇಷನ್ ಕಾರ್ಡ್ದು ಅಮಾಯಿಂಟ್ಮೆಂಟ್ ಬಿಟ್ಟವಾಗ ಅದನ್ನು ತೆಗೆದ್ರೆ ಗೃಹಲಕ್ಷ್ಮಿ ನಿಮಗೆ ಸಂಪೂರ್ಣವಾಗಿ ಹಾಕ್ಲಿಕ್ಕೆ ಆಗ್ತದೆ. ಸುಮಾರಷ್ಟು ಜನರದ್ದು ಗೃಹಲಕ್ಷ್ಮಿ ಅರ್ಜಿ ಅಪ್ಲಿಕೇಶನ್ಸ್ ಮುಗಿತಾ ಬಂತು. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಅರ್ಜಿ ನೋಂದಾವಣೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಯಾರ್ದ್ಯಾರ್ದು ಆಗಲಿಲ್ಲ ಅವರೆಲ್ಲ ಸೆಂಟ್ರಿಗೆ ಹೋಗಿ ನೀವು ಇದು ನೋಂದಾವಣೆ ಮಾಡ್ಕೊಳ್ಳಿ. ನಿಮಗೇನು ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮುಂದಿನ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.